ಹೇಳೋಣ. ಅಲ್ಲಿ ಹೋಗಿದ್ ಕೂಡಲೇ ಒಂದು ಡೆಡ್ ಬಾಡಿ ಡಿಸ್ಪೋಸ್ ಮಾಡಬೇಕು ಅಂದ. ಅದಕ್ಕೆ ದುಡ್ಡು ಕೂಡ ಕೊಟ್ಟ ಮೇಡಮ್. ಆಮೇಲೆ ಮೀರಾ ಡೆಡ್ ಬಾಡಿನ ಎಲ್ಲ ಸೇರ್ಕೊಂಡು ಏನ್ ಮಾಡಿದ್ರಿ? ಆ ಡೆಡ್ ಬಾಡಿನ ಗೋಣಿ ಚೀಲದಲ್ಲಿ ಕಟ್ಬಿಟ್ಟು ಕಾರಲ್ಲಿ ಎತ್ಕೊಂಡೋಗಿ ಕೊಡೈಕಾನಲ್ಲಿರೋ ಒಂದು ಕೆರೆ ಒಳಗಡೆ ಬಿಸಾಕ್ಬಿಡೋಣ ಅಂತ ತಗೊಂಡೋದ್ವಿ. ಅವಾಗಲೇ ಮೂಟಲ್ಲಿರೋ ಹುಡುಗಿ ಬದುಕಿರೋದನ್ನ ನಾನು ನೋಡಿದೆ. ಅವತ್ತು ನಾವು ಮತ್ತಲ್ಲಿರೋದ್ರಿಂದ 4 ಜನ ಆ ಹುಡುಗಿನ ಒಬ್ಬೊಬ್ಬರಾಗಿ ರೇಪ್ ಮಾಡಿ ಹೊಡೆದ್ಬಿಟ್ಟು ಸಾಯಿಸ್ಬಿಟ್ವಿ ಮೇಡಮ್. ಯಾರಿಗೂ ಗುರ್ತು ಸಿಗ್ಬಾರ್ದು ಅಂತ ಸುತ್ತಿಗೆನ ತಗೊಂಡು ನಾವು ಅವಳ ಮುಖನ ಚಚ್ಚಿ ಸಾಯಿಸ್ಬಿಟ್ವಿ. ಮತ್ತೆ ಅದೇ ಗೋಣಿ ಚೀಲದಲ್ಲಿ ಕಲ್ಲಿನ ಜೊತೆ ಅದನ್ನ ಸುತ್ತಕಟ್ಟಿ ಕೆರೆಯಲ್ಲಿ ಬಿಸಾಕ್ಬಿಟ್ವಿ ಮೇಡಮ್. ನಿಮ್ ಮಾಸ್ಟರ್ ಪ್ಲಾನ್ ಏನು? ಆ ಗೆಸ್ಟ್ ಹೌಸ್ ಅಲ್ಲಿ ದೆವ್ವ ಇದೆ, ಭೂತ ಇದೆ ಅಂತ ಕೆಲಸದವ್ನು ಹೇಳಿದ್ದೆಲ್ಲ ಏನು? ಅದು ರೂಮರ್ ಅಷ್ಟೇ ಮೇಡಮ್. ಇದೇ ರೀತಿ ಗೆಸ್ಟ್ ಹೌಸು ರೆಸಾರ್ಟ್ಗಳನ್ನ ಇಲ್ಲಿಗೆಲ್ಲ ತಗೋಬೇಕು ಅಂತ ಐಡಿಯಾ ಮಾಡಿ ದೆವ್ವ ಇದೆ ಅಂತ ನಾವು ರೂಮರ್ ಬಿಟ್ವಿ ಮೇಡಮ್. ಅದಕ್ಕಾಗೆ ನಾನೇ ಒಂದು ಹುಡುಗಿನ ಸೆಟ್ ಮಾಡಿ ದೆವ್ವ ಇದೆ, ಪಿಸಾಚಿ ಇದೆ, ಅವಳನ್ನ ನಟಿಸೋಕ್ ಬಿಟ್ಟೆ ಮೇಡಮ್. ಆ ಗೆಸ್ಟ್ ಹೌಸಲ್ಲಿ ಆತ್ಮ ಇದೆ, ದೆವ್ವ ಇದೆ ಅಂತ ನಾನೇ ಮೇಡಮ್ ಸೆಟ್ ಮಾಡಿದ್ದು. ವಾಟ್? ಯಾತಕ್ಕಾಗಿ? ಏನ್ ಪ್ಲಾನ್? ನನಗೆ ಏನ್ ಪ್ಲಾನ್ ಅಂತೆಲ್ಲ ಗೊತ್ತಿಲ್ಲ ಮೇಡಮ್. ಗೆಸ್ಟ್ ಹೌಸಲ್ಲಿ ಈ ರೀತಿ ಡ್ರಾಮಾ ಮಾಡಿದ್ರೆ ದೊಡ್ಡ ಅಮೌಂಟು ಸೆಟಲ್ ಮಾಡ್ತಾರೆ ಅಂತ ಹೇಳಿದ್ರು ಮೇಡಮ್. ಏನ್ ವಿಷಯ ಹೇಳಿ ಅಣ್ಣ. ನನಗೆ ತುಂಬಾ ಇಷ್ಟ ಆದಂತ ಗೆಸ್ಟ್ ಹೌಸ್ನ ನನಗೆ ಬೇಕು ಅಂತ ಕೇಳಿದೆ. ಅವ್ನು ಕೊಡಲ್ಲ ಅಂದ್ಬಿಟ್ಟ. ನಮ್ಮ ಹುಡುಗನ್ನೆಲ್ಲ ಸೇರಿಸ್ಕೊಂಡು ಆ ಗೆಸ್ಟ್ ಹೌಸ್ ಅಲ್ಲಿ ದೆವ್ವ ಇದೆ ಅಂತ ಒಂದು ಸುದ್ದಿ ಹಬ್ಸು. ಆ ಗೆಸ್ಟ್ ಹೌಸು ನನಗೆ ಬೇಕು. ಮಾಡ್ತೀನಿ ಅಣ್ಣ, ಸರಿ ಮಾಡ್ತೀನಿ. ನಿನಗೊಂದು ದೊಡ್ಡ ಅಮೌಂಟ್ನ ನಾನು ಸೆಟ್ಲ್ ಮಾಡ್ತೀನಿ. ಅದಕ್ಕಾಗೆ ಈ ಗೆಸ್ಟ್ ಹೌಸ್ಗೆ ನಾನು, ಚಿತ್ರ, ಪ್ರಿಯಾ ಹೋದ್ವಿ ಮೇಡಮ್. ಅಲ್ಲಿ ಇವ್ರಿಗೆ ಗೊತ್ತಿಲ್ಲದೆ ಒಂದು ದೆವ್ವನ ಸೆಟಪ್ ಮಾಡಿ ಒಂದು ಹುಡುಗಿಗೆ ದುಡ್ಡು ಕೊಟ್ಟು ನಡ್ಸೋಕೆ ಹೇಳಿದೆ. ಅಗೋರಿ ರೀತಿ ಒಬ್ಬನಿಗೆ ನಡ್ಸೋಕೆ ಹೇಳಿ ಆ ಗೆಸ್ಟ್ ಹೌಸಲ್ಲಿ ದೆವ್ವ ಪಿಸಾಚಿ ಇದೆ ಅಂತ ಹೇಳಿ ಎಲ್ಲಾನು ನಂಬಿಸ್ಬಿಟ್ಟೆ ನಾನು. ಈ ಬಂಗ್ಲೆ ಒಳಗಡೆ ಒಂದು ದುಷ್ಟ ಶಕ್ತಿ ತಿರುಗ್ತಾ ಇದೆ. ಕೊಡೈಕೆನಾಲ್ನಲ್ಲಿ ಎಲ್ಲೆಲ್ಲಿ ಗೆಸ್ಟ್ ಹೌಸ್ಗಳಿದೆಯೋ ಅಲ್ಲಲ್ಲೆಲ್ಲ CCTV ಕ್ಯಾಮ್ರಾನ ಫಿಟ್ ಮಾಡಿ ನನ್ನ ಫ್ರೆಂಡ್ಸ್ಗಳನ್ನ ದೆವ್ವದ ರೀತಿ ನಡ್ಸೋಕೆ ಹೇಳಿದೆ. ಹಾಗಾದ್ರೆ ನಿನ್ ಜೊತೆ ಬಂದ ದೀಕ್ಷಾ, ಪ್ರಿಯಾ, ಚಿತ್ರ ಅವರೆಲ್ಲ ಎಲ್ಲಿ? ನಾವೀಗಾಗಲೇ ಮಾಡಿದ ಡೀಲ್ನಲ್ಲಿ ನಮ್ಗೊಂದು ಅಮೌಂಟ್ ಬಂತು ಮೇಡಮ್. ಕಾರ್ತಿಕ್, ನಾವು ಮಾತಾಡಿದ ಹಾಗೆ ನನ್ನ ಶೇರ್ನ ನನಗೆ ಕೊಟ್ಬಿಡು. ಶೇರ್ಗಿಂತ ಜಾಸ್ತಿ ದುಡ್ಡು ಕೇಳಿದ್ಲು ಮೇಡಮ್. ಫೋನ್ ಮಾಡಿ ಟಾರ್ಚರ್ ಮಾಡ್ತಿದ್ಲು ಮೇಡಮ್. ಮೋಸ ಮಾಡಿದ್ರೆ ಪೊಲೀಸಿಗೆ ಹೇಳ್ತೀನಿ. ಮೀರಾ ಮರ್ಡರ್ ಕೇಸ್ನ ಪೊಲೀಸ್ಗೆ ಹೇಳ್ತೀನಿ ಅಂತ ಇಬ್ರು ಕೂಡ ಧಮ್ಕಿ ಹಾಕ್ತಿದ್ರು ಮೇಡಮ್. ಅದಕ್ಕಾಗೆ ನಾನು ಚಿತ್ರಾನ ಮತ್ತೆ ದೀಕ್ಷಾನ ಸಾಯಿಸ್ಬಿಟ್ಟೆ. ಇದೆಲ್ಲ ಪ್ರಿಯಾ ಗೊತ್ತಾದ್ಮೇಲೆ ಎಸ್ಕೇಪ್ ಆಗ್ಬಿಟ್ಲು. ದುಡ್ಡಿಗೋಸ್ಕರ ಎಷ್ಟು ದೊಡ್ಡ ಕ್ರೈಮ್ ಮಾಡ್ಬಿಟ್ಟು ಏನು ಗೊತ್ತಿಲ್ದೇ ಇರೋ ಅಮಾಯಕಂತರ ನಾಟಕ ಮಾಡ್ಕೊಂಡು ಎಲ್ರೂ ಯಾಮಾರ್ಸಿದ್ಯಾ? ಬದುಕಬೇಕು ಅಂದ್ರೆ ದುಡ್ಡು ಬೇಕು ಮೇಡಮ್. ಅದಕ್ಕಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಆರುದ್ರ, ಈ ಕೇಸ್ಗೆ ಸಂಬಂಧಪಟ್ಟಂತ ಎಲ್ಲ ಅಕ್ಯೂಸ್ಗಳನ್ನು ಪ್ರಾಪರ್ ಎವಿಡೆನ್ಸ್ ಜೊತೆಗೆ ಕೋರ್ಟ್ಗೆ ಸಬ್ಮಿಟ್ ಮಾಡಿ. ಇದರಿಂದ ಯಾರು ಕೂಡ ತಪ್ಪಿಸ್ಕೋಬಾರ್ದು. ಓಕೆ? ಆ ಅವಶ್ಯಕತೆನೇ ಇಲ್ಲ ಸರ್. ಆ ಹಳ್ಳಿ ಹುಡುಗಿ ಏನ್ ತಪ್ಪು ಮಾಡಿದಾಳೆ? ಅವಳು ಡಾಕ್ಟರ್ ಆಗಿ ಆ ಹಳ್ಳಿ ಜನಕ್ಕೆ ಸೇವೆ ಮಾಡಬೇಕು ಅನ್ಕೊಂಡ್ಲು. ಅದು ತಪ್ಪಾ? ಅಷ್ಟು ಅಮಾಯಕಳನ್ನ ಹಾಸ್ಪಿಟ್ಲಲ್ಲಿಟ್ಟು ರೇಪ್ ಮಾಡಿ ಹಾಳು ಮಾಡಿ ನೀನು ಕೊಂದುಬಿಟ್ಟೆ. ಅಯ್ಯೋ, ಸತ್ತೋಗ್ಬಿಟ್ಲಲ್ಲ. ಒಂದು ಚಿಕ್ಕ ತಪ್ಪು ನಡೆದೋಯ್ತು ಸರ್. ನಾವು ನಡೆಸ್ತಿರೋ ಫೇಕ್ ಟ್ರೈನಿಂಗ್ ಕ್ಯಾಂಪಿಗೆ ಬಂದ ಒಂದು ಬೆಟ್ಟದ ಹುಡುಗಿ ಜೊತೆ ಸ್ವಲ್ಪ ಟ್ರೈನ್ ಮಾಡಿದ್ವಿ ಸರ್. ಹುಡುಗಿ ಸತ್ತೋದ್ಲು ಸರ್. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸರ್. ಏನಯ್ಯ ಹೇಳ್ತಾ ಇದೀಯಾ? ನೀನ್ ಕೈ ಹಾಕಿರೋದು ಯಾರ ಮೇಲೆ ಗೊತ್ತಾ? ಗಿರಿಜನರ ಹುಡುಗಿ ಮೇಲೆ. ಈ ವಿಷಯ ಹೊರಗಡೆ ಗೊತ್ತಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ
ದೊಡ್ಡ ಇಶ್ಯೂ ಮಾಡಿಬಿಡ್ತಾರೆ. ಆಮೇಲೆ ಪೊಲೀಸ್ನವ್ರು ಹುಡ್ಕೊಂಡು ಬರ್ತಾರೆ. ನೀನ್ ಆಯಸ್ ಪೂರ್ತಿ ಜೈಲಲ್ಲಿ ಮುದ್ದೆ ಮುರಿಬೇಕಾಗತ್ತೆ. ಈ ವಿಷಯದಿಂದ ನಾನು ಹೇಗಾದ್ರೂ ನೀವೇ ಏನಾದ್ರೂ ಮಾಡಿ ಕಾಪಾಡಬೇಕು ಸರ್. ಇದು ತಪ್ಪು ಅಂತ ಗೊತ್ತಿಲ್ಲ? ತಪ್ಪೇ ಮೇಡಮ್. ಡಾಕ್ಟರ್ ಅಂದ್ರೆ ದೇವ್ರಿಗೆ ಸಮ ಅನ್ನೋ ಜನಗಳ ಹತ್ರ ನಿಂತರ ಕೇವಲವಾಗಿ ನಡ್ಕೊಳ್ಳೋ ಜನಗಳನ್ನ ನೋಡಿದ್ರೆ ಅವ್ರನ್ನ ಡಾಕ್ಟರ್ನಾಗ ಓದ್ಸೋದಿಕ್ಕೆ ಹೇಗೋ ಅವ್ರಿಗೆ ಮನಸ್ಸು ಬಂದು ಟ್ರೈನಿಂಗಿಗೆ ಅಂತ ಕಳಿಸ್ಕೊಡ್ತಾರೆ. ಒಂದ್ ಕಡೆ ಫೀಸು ಅಂತ ಹಣ ಕೇಳಿ ಓದೋದಕ್ ಬಿಡದೆ ಟಾರ್ಚರ್ ಕೊಡ್ತೀರಾ, ಇನ್ನೊಂದು ಕಡೆ ನಿನ್ನಂತ ಚೀಪ್ ಮನ್ಸಿರೋ ವ್ಯಕ್ತಿಗಳು. ಇದ್ರ ಮಧ್ಯದಲ್ಲಿ ಹೇಗೋ ಒಂದು ಹೆಣ್ಣು ಡಾಕ್ಟರ್ ಆಗಕ್ಕಾಗತ್ತೆ? ಸಾರಿ ಮೇಡಮ್. ನಿನ್ನಂಥವ್ರನ್ನೆಲ್ಲ ಜೀವಂತವಾಗಿ ಬಿಡಬಾರ್ದು ಕಣೋ. ಸ್ವಲ್ಪ ಕರುಣೆ ತೋರಿಸಿ ಮೇಡಮ್. ಹಳ್ಳಿ ಜನಗಳಿಗೆ ಸೇವೆ ಮಾಡಬೇಕು ಅಂತ ಅವಳು ಅನ್ಕೊಂಡಿದ್ದು ತಪ್ಪ ಸರ್? ಆ ಹುಡುಗಿ ಡಾಕ್ಟರ್ ಆಗಬೇಕು ಅನ್ನೋ ಕನ್ಸನ್ನ ಹಾಳು ಮಾಡಿ ಆ ಕಾಮುಕ ಡಾಕ್ಟರ್ಗೆ ಯಾವ ಶಿಕ್ಷೆ ಕೊಡಬೇಕು ಸರ್? ಆರುದ್ರ, ಆ ಡಾಕ್ಟರ್ನ ಕೋರ್ಟಲ್ಲಿ ನಿಲ್ಲಿಸಿ ಅವನಿಗೆ ಶಿಕ್ಷೆ ಕೊಡಿಸ್ಬೋದು. ಹೇಗೆ ಸರ್? AC ರೂಮು, TV, ನಾನ್ ವೆಜ್ ಫುಡ್ಡು, ಅವನಿಗೊಂದು ಲಕ್ಸುರಿಯಸ್ ಲೈಫನ್ನು ಕೊಟ್ಟು ದೊಡ್ಡ ವ್ಯಕ್ತಿ ಇನ್ಫ್ಲೂಯೆನ್ಸ್ನ ಇಟ್ಕೊಂಡು ಹೊರಗಡೆ ಬಂದು ಮತ್ತೆ ಅದೇ ತಪ್ಪು ಮಾಡ್ತಾನೆ. ಅದಕ್ಕೋಸ್ಕರನೇ ಇನ್ನು ಮುಂದೆ ಅವನು ಆ ರೀತಿ ಯಾವ ತಪ್ಪನ್ನು ಮಾಡದೇ ಇರೋ ಹಾಗೆ. ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್, ಮೇಡಮ್ ಶೂಟ್ ಮಾಡಬೇಡಿ, ಸ್ವಲ್ಪ ಕರುಣೆ ತೋರಿಸಿ ಮೇಡಮ್. ಮೇಡಮ್ ಪ್ಲೀಸ್ ಮೇಡಮ್, ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್, ಮೇಡಮ್ ಶೂಟ್ ಮಾಡಿ.